ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ಒಬ್ಬರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ಇಮೇಜನ್ನು ಇಲ್ಲಿ ಪಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇದನ್ನು ಜನರಲ್ ರೀತಿಯಲ್ಲಿ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ಈ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ ಬಗ್ಗೆ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ನಿಮ್ಮ ಮನಸ್ಸಿನಲ್ಲಿ ಆ ಪರ್ಸನ್ನ ನೆನಪು ಮಾಡ್ಕೊಳ್ಳಿ. ಅವರ ಫೇಸನ್ನು ನೆನಪು ಮಾಡ್ಕೊಳ್ಳಿ. ಅವರ ಹೆಸರನ್ನು 3 ಬಾರಿ ಮನಸ್ಸಾರೆ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ಕ್ಷಣ ಈ ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಅವರು ನಿಮ್ಮ ಜೊತೆಯಲ್ಲಿ ಇಲ್ಲ, ಅಂದರೆ ನಿಮ್ಮ ಪಕ್ಕದಲ್ಲಿ ಇಲ್ಲ, ಅಥವಾ ನಿಮ್ಮ ಕಣ್ಣ ಮುಂದೆ ಇಲ್ಲ. ಎಲ್ಲೋ ಒಂದು ಕಡೆ ದೂರ ಇರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂದಿರೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಯಾಕೆ ದೂರ ಇದ್ದಾರೆ ಅಂತ ನೋಡೋದಾದರೆ ಜಾಬ್ ಕಾರಣದಿಂದ ದೂರ ಇರಬಹುದು, ಅವರ ವರ್ಕ್ ಕಾರಣದಿಂದ ದೂರ ಇರಬಹುದು. ಈ ಪರ್ಸನ್ ಬೇರೆ ಸಿಟಿಯಲ್ಲಿರಬಹುದು, ಬೇರೆ ಸ್ಟೇಟಲ್ಲಿರ್ಬೋದು, ಬೇರೆ ಕಂಟ್ರಿಯಲ್ಲಿರ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಫಿಸಿಕಲ್ ಡಿಸ್ಟೆನ್ಸ್ ಅನ್ನೋದು ಕಾಣಿಸ್ತಾ ಇದೆ, ಅಥವಾ ಲಾಂಗ್ ಡಿಸ್ಟೆನ್ಸ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಕ್ಲಿಯರ್ ಆಗಿ ಆ ರೀತಿ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿಯ ಪ್ರಕಾರ ಹೇಳೋದಾದರೆ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮತ್ತೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಇಲ್ಲ ಇವ್ರು ನನ್ನನ್ನು ಮರೆತು ಬಿಟ್ರಾ, ಈ ರೀತಿ ನೀವು ದಿನಕ್ಕೆ 10 ಬಾರಿ ಯೋಚನೆ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ರಾತ್ರಿ ಮಲಗೋದಕ್ಕೂ ಮೊದಲು ನಿಮಗೆ ಈ ರೀತಿ ಯೋಚನೆಗಳು ಬರಬಹುದು. ಫೋನ್ ನೋಡ್ತಾ ಅವರ ಲಾಸ್ಟ್ ಮೆಸೇಜ್ ನೆನಪಿಸ್ಕೊಳ್ತಾ ಇರಬಹುದು, ಅಥವಾ ಅವರು ಲಾಸ್ಟ್ ಕಾಲ್ ಮಾಡಿದಾಗ ಏನು ಮಾತಾಡಿದ್ರು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಬಟ್ ನಿಮ್ಮ ತಲೆ ಒಳಗಡೆ ತುಂಬ ಜೋರಾಗಿ ತುಂಬ ವಿಷಯಗಳು ಓಡಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾಕೆ ಈ ರೀತಿ ಕ್ವಶನ್ಗಳು ಬರ್ತಾ ಇದೆ, ಯಾಕೆ ಈ ರೀತಿ ಈ ಪರ್ಸನ್ನ ಮೇಲೆ ಡೌಟ್ಗಳು ಬರ್ತಾ ಇದೆ ಅಂದರೆ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಮಾಡೋದು ಕಡಿಮೆ ಆಗಿರಬಹುದು, ಈ ಪರ್ಸನ್ ನಿಮಗೆ ಮೆಸೇಜ್ ಮಾಡೋದು ಕಡಿಮೆ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿರೋ ರೀತಿ ಕಾಣಿಸ್ತಾ ಇದೆ. ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಡೌಟ್ಸ್ ಶುರು ಆಗಿರಬಹುದು. ಅಂದರೆ ಈ ಪರ್ಸನ್ಗೆ ನನ್ನ ಮೇಲೆ ಅಟೆನ್ಷನ್ ಇಲ್ವಾ, ನನ್ನ ಬಗ್ಗೆ ಕೇರ್ ಇಲ್ವಾ, ನನಗಿಂತ ಅವರ ಕೆಲಸ ಇಂಪಾರ್ಟೆಂಟ್ ಆಗಿದೆಯಾ, ಬೇರೆ ಯಾರಾದರೂ ಇವರ ಲೈಫ್ನಲ್ಲಿ ಬಂದಿದ್ದಾರಾ, ಅಥವಾ ಇವರು ಬೇರೆಯವ್ರ ಜೊತೆ ಬೇರೆಯವರ ಬಗ್ಗೆ ಫೀಲ್ ಇಟ್ಕೊಂಡಿದ್ದಾರಾ, ಬೇರೆ ಫೀಲಿಂಗ್ಸ್ ಇದೆಯಾ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಜೊತೆ ಏನಾದರೂ ಮಾತಾಡ್ತಾ ಇದ್ದೀರಾ, ಈ ರೀತಿ ನೀವು ಅಂದ್ಕೊಳ್ತಾ ಇರಬಹುದು. ಈ ರೀತಿಯ ಥಾಟ್ಸ್ಗಳು ಬರೋದು ನಿಮ್ಮ ತಪ್ಪು ಅಲ್ಲ, ಅದು ನಿಮ್ಮ ಇನ್ಸೆಕ್ಯೂರಿಟಿ ಕೂಡ ಅಲ್ಲ. ಬಟ್ ನಿಮಗೆ ಅನ್ನಿಸ್ತಾ ಇದೆ ಆ ರೀತಿ ಅಂದರೆ ಈ ಪರ್ಸನ್ ಕಡೆಯಿಂದ ಮಾತುಕತೆ ಕಡಿಮೆ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಾಗ, ಅಥವಾ ಗ್ಯಾಪ್ ಬಂದಾಗ, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಬಂದಾಗ ನ್ಯಾಚುರಲಿ ಬರುವಂಥ ಫೀಲಿಂಗ್ಸ್. ಬಟ್ ಇಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನೀವು ಇಷ್ಟೆಲ್ಲ ಥಿಂಕ್ ಮಾಡೋದು, ಇಷ್ಟೆಲ್ಲ ಯೋಚನೆ ಮಾಡೋದು ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಯಾಕೆ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಈ ಪರ್ಸನ್ಗೆ ದಿನವೂ ಬರ್ತಾನೆ ಇರುತ್ತೆ. ಅಂದರೆ ನೀವು ಎಷ್ಟು ಜಾಸ್ತಿ ಇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅಷ್ಟೇ ಜಾಸ್ತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರದು ಈಕ್ವಲ್ ಎನರ್ಜಿ ಅಂತ ಅನ್ನಿಸ್ತಾ ಇದೆ. ಮ್ಯೂಚುವಲ್ ಆಗಿರೋ ಫೀಲಿಂಗ್ಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರೋ ಅಷ್ಟೇ ಈ ಪರ್ಸನ್ ನಿಮ್ಮನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಬಗ್ಗೆ ನೀವು ಎಷ್ಟು ಥಿಂಕ್ ಮಾಡ್ತಾ ಇದ್ದೀರೋ ಅಷ್ಟೇ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ ಬಗ್ಗೆ ನೀವು ಡೌಟ್ ಪಡುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ ಡಬಲ್ ಗೇಮ್ ಆಡುವ ವ್ಯಕ್ತಿ ಅಲ್ಲ.
ಡ್ರಾಮಾ ತೋರಿಸುವವರು ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೀತಿ ಇದೆ, ಲವ್ ಇದೆ ಅಂತ ನಿಮ್ಮ ಜೊತೆ ನಾಟಕ ಆಡ್ತಾ ಇಲ್ಲ. ಟೈಮ್ ಪಾಸ್ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಕೊಳ್ಳೋರು ಅಲ್ಲ. ಇವರು ಒಂದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಇದೇ ಒಂದು ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು, ಲಾಂಗ್ ಟರ್ಮ್ ಥಿಂಕ್ ಮಾಡುವ ಟೈಪ್ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಅವ್ರಿಗೆ ತುಂಬ ಮುಖ್ಯ ಅಂತ ಅಂದ್ಕೊಳ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಈಗ ನೀವು ಮ್ಯಾರಿಡ್ ಆಗಿರಬಹುದು ಅಥವಾ ಅನ್ಮ್ಯಾರಿಡ್ ಆಗಿರಬಹುದು, ಅಥವಾ ಈ ರಿಲೇಷನ್ಶಿಪ್ ಯಾವುದೇ ರಿಲೇಷನ್ಶಿಪ್ ಆಗಿರಬಹುದು, ಈ ವ್ಯಕ್ತಿಯ ಜೊತೆ ನೀವು ಯಾವುದೇ ರಿಲೇಷನ್ಶಿಪ್ ಇಟ್ಕೊಂಡಿರಬಹುದು, ಫ್ರೆಂಡ್ಶಿಪ್ ಆಗಿರಬಹುದು, ಏನೇ ಆಗಿರಬಹುದು. ಬಟ್ ಇವರ ಇಂಟೆನ್ಷನ್ ಏನಿದೆ ಅದು ತುಂಬ ಪ್ಯೂರ್ ಆಗಿರೋ ರೀತಿ ಕಾಣಿಸ್ತಾ ಇದೆ, ತುಂಬ ಜೆನ್ಯೂನ್ ಆಗಿರೋ ರೀತಿ ನಿಮ್ಮ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ ಯಾಕೆ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇದ್ರು ಯಾಕೆ ಮಾತುಕತೆ ಅನ್ನೋದು ಕಡಿಮೆ ಆಗಿದೆ ಅಂತ ನೋಡೋದಾದರೆ, ಕ್ಲಿಯರಾಗಿ ಏನು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ಇವರ ಜಾಬ್ ಅಥವಾ ಇವರ ಕೆಲಸನೇ ಆ ರೀತಿ ಇರ್ಬೋದು, ತುಂಬ ಬ್ಯುಸಿ ಆಗಿರ್ಬೋದು, ವರ್ಕ್ ಪ್ರೆಷರ್ ಅನ್ನೋದು ತುಂಬ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಕೆಲಸ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮಗೆ ಅವ್ರಿಗೆ ಮನಸ್ಸು ಬಂದಾಗಲೆಲ್ಲ ಕಾಲ್ ಮಾಡೋದಕ್ಕೆ ಟೈಮ್ ಸಿಗದೆ ಇರಬಹುದು, ಅಥವಾ ಮೆಸೇಜ್ ಲೇಟಾಗಿ ಬರ್ತಾ ಇರಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅದನ್ನು ನೀವು ನಿಮ್ಮ ಬಗ್ಗೆ ಕೇರ್ ಇಲ್ಲ ಅಂತ ಆಗಲಿ, ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ, ಲವ್ ಇಲ್ಲ ಅಂತ ಆಗಲಿ, ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಕೇರ್ ಇದೆ, ನಿಮ್ಮ ಬಗ್ಗೆ ತುಂಬ ಪ್ರೀತಿ ಕೂಡ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಫೋಟೋನ ತುಂಬ ನೋಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಅಥವಾ ಈ ಪರ್ಸನ್ ಹತ್ರ ನಿಮ್ಮ ಪಿಕ್ ಇರಬಹುದು, ನಿಮ್ಮ ಫೋಟೋ ಇರಬಹುದು, ಅದನ್ನು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಡಿ ಪಿಯನ್ನು, ನಿಮ್ಮ ಸ್ಟೇಟಸನ್ನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರಬಹುದು, ನಿಮ್ಮ ಪಿಕ್ಕನ್ನು, ನಿಮ್ಮ ಡಿ ಪಿಯನ್ನು ತುಂಬ ನೋಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಫೋಟೋವನ್ನು ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ, ಒಳಗೊಳಗಡೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಅಷ್ಟೊಂದು ಈಸಿ ಅಂತ ಅನಿಸೋದಿಲ್ಲ. ಈ ಪರ್ಸನ್ ನಿಮಗೆ ಹೇಳ್ತಾ ಇರಬಹುದು, ಹೇಳದೆ ಕೂಡ ಇರಬಹುದು. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಪಿಕ್ಕನ್ನು ನೋಡ್ತಾರೆ, ನಿಮ್ಮ ಫೋಟೋವನ್ನು ನೋಡ್ತಾರೆ, ನಿಮ್ಮನ್ನು ಆ ರೀತಿ ನೆನಪು ಮಾಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಹೋಗುವ ಯೋಚನೆ, ಯಾವುದೇ ರೀತಿಯ ಯೋಚನೆ ಬಂದಿಲ್ಲ. ಈ ಪರ್ಸನ್ ನಿಮ್ಮನ್ನು ಮರೆತಿಲ್ಲ, ಬೇರೆ ಯಾರನ್ನೂ ಕೂಡ ಲೈಫ್ನಲ್ಲಿ ತಗೊಳ್ಳುವಂತಹ ಎನರ್ಜಿ ಕಾಣಿಸ್ತಾ ಇಲ್ಲ. ಅಂದರೆ ಇವರ ಲೈಫ್ನಲ್ಲಿ ಬೇರೆ ಯಾವುದೇ ವ್ಯಕ್ತಿ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಈ ಡಿಸ್ಟೆನ್ಸ್ ಅನ್ನೋದು ಟೆಂಪ್ರವರಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮತ್ತು ಇವರ ಫೀಲಿಂಗ್ಸ್ ಅನ್ನೋದು ಪರ್ಮನೆಂಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮಾತಾಡೋದಕ್ಕೆ, ಕಾಲ್ ಮಾಡೋದಕ್ಕೆ ಆಗದೇ ಇದ್ದರೂ ಕೂಡ ಮನಸ್ಸಲ್ಲಿ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನೀವು ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಕಣ್ಣು ಮುಚ್ಚಿ ಮನಸಾರೆ ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅವರ ಫೇಸ್, ಅವರ ಮಾತು, ಅವರ ಎನರ್ಜಿಯನ್ನು ಫೀಲ್ ಮಾಡಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ, ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ, ಮಾತುಕತೆ ತುಂಬ ಕಡಿಮೆ ಆಗಿದೆ. ಈ ಪರ್ಸನ್ ಕಡೆಯಿಂದ ಕಾಲ್ ಬರ್ತಾ ಇಲ್ಲ, ಈ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜ್ ಬರ್ತಾ ಇಲ್ಲ, ಫುಲ್ ಸೈಲೆನ್ಸ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರೀತಿಯ ಸಿಚುವೇಶನ್ನಲ್ಲಿ ನೀವು ಇದ್ದೀರಾ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಕ್ಲಿಯರ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವೆಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ಕೊಂಡ್ರೂ ನಿಮ್ಮ ಮನಸ್ಸಿನೊಳಗಡೆ ನೀವು ಈ ಪರ್ಸನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ.
ಹಗಲು ರಾತ್ರಿ ಅನ್ನದೇ ಇವರ ನೆನಪು, ಇವರ ಜೊತೆ ಮಾತಾಡಿದ ಮಾತುಗಳು, ಕ್ಷಣಗಳು, ಹಳೆಯ ಮೆಮೊರೀಸ್ಗಳು ಎಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆಗಾಗ ಬರ್ತಾನೆ ಇದೆ, ರಿಪೀಟೆಡ್ ಆಗಿ ಬರ್ತಾನೆ ಇದೆ. ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅಂದರೆ, ಈ ಪರ್ಸನ್ ಒಮ್ಮೆ ಕಾಲ್ ಮಾಡಿದ್ರೆ ಸಾಕು, ಒಂದು ಮೆಸೇಜ್ ಆದರೂ ಮಾಡಿದ್ರೆ ಸಾಕು, ಮತ್ತೆ ಮಾತಾಡೋ ದಿನ ಬಂದರೆ ಸಾಕು, ಮತ್ತೆ ನಾವು ಕನೆಕ್ಟ್ ಆದರೆ ಸಾಕು ಅನ್ನೋ ರೀತಿ ನಿಮ್ಮ ಮನಸ್ಸಿನಲ್ಲಿ ತುಂಬ ಅಂದರೆ ತುಂಬ ಯೋಚನೆಗಳು ಬರ್ತಾ ಇದೆ. ಇನ್ನೂ ಕೂಡ ಹೋಪ್ ಅನ್ನು ನೀವು ಇಟ್ಕೊಂಡಿದ್ದೀರಾ. ಈ ಕನೆಕ್ಷನ್ ಬೇಕು, ಈ ಪರ್ಸನ್ ಜೊತೆ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಈ ಪರ್ಸನ್ ಬಗ್ಗೆ ತುಂಬ ಎಮೋಷ್ನಲ್ ಆಗಿ ತುಂಬ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದ್ದೀರಾ. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ತುಂಬ ಡಿಫ್ರೆಂಟ್ ಆಗಿದೆ. ಈ ಪರ್ಸನ್ನ ಎನರ್ಜಿ ಅನ್ನೋ ರೀತಿ ಕಾಣಿಸ್ತಾ ಇದೆ, ತುಂಬ ಪ್ರಾಕ್ಟಿಕಲ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಬರೋದಕ್ಕೆ ಈ ಪರ್ಸನ್ ಇನ್ನೂ ಕೂಡ ಬರ್ತಾ ಇಲ್ಲ ನಿಮ್ಮ ಕಾಂಟ್ಯಾಕ್ಟಲ್ಲಿ. ತಮ್ಮ ಲೈಫ್ನಲ್ಲಿ, ಅವರ ಕೆರಿಯರಲ್ಲಿ, ಅವರ ಫ್ಯೂಚರ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಯಾಕೆ ಇಷ್ಟೊಂದು ಡಿಸ್ಟೆನ್ಸ್ ಚೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದಾದ್ರೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ದೊಡ್ಡ ಜಗಳ ಆಗಿರಬಹುದು, ಮಾತಿನಿಂದ ಮಾತು ಬೆಳೆದು ಕಾನ್ಫ್ಲಿಕ್ಟ್ ಆಗಿರಬಹುದು, ಎಮೋಷ್ನಲಿ ಹರ್ಟ್ ಆಗಿ ಈ ಪರ್ಸನ್ಗೆ ಹರ್ಟ್ ಆಗಿರ್ಬೋದು ಅಥವಾ ನಿಮಗೆ ಹರ್ಟ್ ಆಗಿರ್ಬೋದು, ಇಬ್ಬರು ಕೂಡ ದೂರ ಆಗಿರುವ ಚಾನ್ಸಸ್ ಕೂಡ ಇದೆ. ಇವೆಲ್ಲ ಕಾರಣದಿಂದ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದು ಬೇಡ, ನನ್ನ ಲೈಫ್ನ ನಾನು ಇಂಪ್ರೂವ್ ಮಾಡಿಕೊಂಡ್ರೆ ಸಾಕು, ನನ್ನ ಕೆರಿಯರ್ ನನಗೆ ಫಸ್ಟ್ ನನ್ನ ಕೆರಿಯರ್ ಚೆನ್ನಾಗಿದ್ದರೆ ಸಾಕು, ನನ್ನ ಫ್ಯೂಚರ್ ಚೆನ್ನಾಗಿದ್ದರೆ ಸಾಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡಿರಬಹುದು. ಅದಕ್ಕಾಗಿ ಈ ಪರ್ಸನ್ ನಿಮಗೆ ಕಾಲ್ ಮಾಡದೇ ಇರಬಹುದು, ಮೆಸೇಜ್ ಮಾಡದೇ ಇರಬಹುದು, ಅಥವಾ ನೀವು ಕಾಲ್ ಮಾಡಿದ್ರೆ ಅಥವಾ ನಿಮ್ಮ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡದೇ ಇರಬಹುದು, ನಿಮ್ಮಿಂದ ದೂರ ಉಳ್ಕೊಂಡಿರಬಹುದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ಈ ಪರ್ಸನ್ ನಿಮ್ಮನ್ನು ಪೂರ್ತಿಯಾಗಿ ಮರ್ತಿದ್ದಾರಾ ಅಂತ ನೋಡೋದಾದರೆ ಇಲ್ಲ, ಆ ರೀತಿ ಕಾಣಿಸ್ತಾ ಇಲ್ಲ. ನಿಮ್ಮನ್ನು ಪೂರ್ತಿಯಾಗಿ ಈ ಪರ್ಸನ್ ಮರ್ತಿಲ್ಲ. ಇವರ ಮೈಂಡ್ನಿಂದ ನಿಮ್ಮನ್ನು ಡಿಲೀಟ್ ಮಾಡಿಲ್ಲ. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನೆನಪಾಗಿರ್ಬೋದು, ನಿಮ್ಮ ಮೆಮೊರೀಸ್ಗಳಾಗಿರ್ಬೋದು, ಅದನ್ನು ಇಗ್ನೋರ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಅವರು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬಹುದು, ನಿಮ್ಮ ಜೊತೆ ಗ್ಯಾಪಲ್ಲಿ ಇರಬಹುದು. ಬಟ್ ನಿಮ್ಮ ನೆನಪು ಒಂದೊಂದು ಸಲ ಸಡನ್ನಾಗಿ ಬರುತ್ತೆ, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಪೂರ್ತಿಯಾಗಿ ನಿಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಕಾಲ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಯಾರ ಜೊತೆನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ, ಅಂದರೆ ನಿಮ್ಮ ಹೆಸರು ಏನಾದರೂ ಬೇರೆಯವರು ಮೆನ್ಷನ್ ಮಾಡಿದ್ರೆ, ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಿರುವವರು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕೇಳಿದ್ರೆ, ಅಂದರೆ ಥರ್ಡ್ ಪರ್ಸನ್ ಏನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ, ಆ ಕ್ಷಣದಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಡನ್ನಾಗಿ ನಿಮ್ಮ ಬಗ್ಗೆ ತುಂಬ ಯೋಚನೆಗಳು, ನೆನಪುಗಳು ಇವರ ಮೈಂಡ್ನಲ್ಲಿ ಓಡಾಡ್ತಾ ಇರುತ್ತೆ. ಒಳಗೊಳಗಡೆ ಇವರು ಶೇಕ್ ಆಗ್ತಾರೆ. ಮೆಮೊರೀಸ್ಗಳು ತುಂಬ ಬರ್ತಾ ಇರುತ್ತೆ ನಿಮ್ಮ ಬಗ್ಗೆ. ಹಳೆಯ ಮೂಮೆಂಟ್ಸ್ಗಳನ್ನು ಮತ್ತೆ ಅದೇ ರೀತಿ ರಿಪೀಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತಾ ಅಂತ ಕೂಡ ಯೋಚನೆ ಮಾಡ್ತಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಏನಾದರೂ ಹಾಳಾಗಿದ್ರೆ ಅದನ್ನು ಸರಿ ಮಾಡ್ಬೋದಿತ್ತಾ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಯಿತು, ನಾವು ಕಾಮಾಗಿ ಮಾತಾಡಿದರೆ ಎಲ್ಲ ವಿಷಯಗಳು ಸಾಲ್ವ್ ಆಗಬಹುದಿತ್ತಾ ಅನ್ನೋ ರೀತಿ ಕೂಡ ಕೆಲವೊಂದು ಬಾರಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ ಎರಡು ಮನಸ್ಸಿನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ಮನಸ್ಸು ಹೇಳುತ್ತೆ ಮತ್ತೆ ಮಾತಾಡೋಣ, ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ, ಅಂದರೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಎಲ್ಲವನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ಒಂದು ಸಲ ಕಾಲ್ ಮಾಡಿ ಮಾತಾಡೋಣ, ಒಂದು ಮೆಸೇಜ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಸಡನ್ನಾಗಿ ಮತ್ತೆ ಅದೇ ನಿಮಿಷದಲ್ಲಿ ಮತ್ತೊಂದು ಮನಸ್ಸು ಮತ್ತೊಂದು ಸಲ ಹೇಳುತ್ತೆ, ಬೇಡ, ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಪೇಯ್ನ್ ಬರೋ ಸಾಧ್ಯತೆ ಇದೆ, ಫ್ಯೂಚರ್ ಮೇಲೆ ಫೋಕಸ್ ಮಾಡೋಣ, ಈಗ ರಿಲೇಷನ್ಶಿಪ್ನ ಇದೇ ರೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಇದ್ದರೆ ಸಾಕು ಅಂತ ಒಂದು ಸಲ ಥಿಂಕ್ ಮಾಡ್ತಾರೆ. ಹಾಗಾಗಿ ಈ ಪರ್ಸನ್ ಎರಡು ಥರ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಮೆಂಟಲಿ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಈ ಪರ್ಸನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರೋ,
ನೀವು ಈ ಪರ್ಸನ್ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಿರೋ, ಎಷ್ಟು ಯೋಚನೆ ಮಾಡ್ತಿರೋ, ಆ ಲೆವೆಲ್ನಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕಂಪ್ಲೀಟ್ಲಿ ಮಿಸ್ ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ನೆನಪು ಬಂದಾಗ ನಿಮ್ಮ ಮೆಮೊರೀಸ್ಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಬಟ್ ಯಾವಾಗಲೂ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಕೊಡ್ತಾ ಇಲ್ಲ. ಪರ್ಸನ್ ನಿಮ್ಮನ್ನು ಮಿಸ್ ಮಾಡಿಕೊಂಡ್ರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಇದೆ, ಬಟ್ ಅದನ್ನು ಜಾಸ್ತಿ ತೋರಿಸ್ಕೊಳ್ತಾ ಇಲ್ಲ, ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ಬಾರಿ ಈ ಪರ್ಸನ್ಗೆ ತುಂಬ ನೆನಪಾಗ್ಬಿಡುತ್ತೆ, ಮತ್ತು ಕೆಲವೊಂದು ಬಾರಿ ಬೇಡ ಈ ರಿಲೇಷನ್ಶಿಪ್ ಇದೇ ರೀತಿ ಮುಂದುವರಿಲಿ ಅಂತ ಕೂಡ ಅಂದ್ಕೊಳ್ಳುವ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರೀತಿ ಏನಾದರೂ ಅಂದರೆ ಈ ರೀಡಿಂಗಲ್ಲಿ ಬಂದಿರುವ ರೀತಿ ನಿಮ್ಮ ಲೈಫ್ನಲ್ಲಿ ಏನಾದರೂ ನಡೀತಾ ಇದ್ದರೆ ನಿಮಗೆ ಒಂದು ಸಣ್ಣ ಸಜೆಷನ್, ಇದು ನಿಮ್ಮ ಲೈಫ್ಗೆ ಬಿಟ್ಟ ಚಾಯ್ಸ್, ಬಟ್ ಸಜೆಷನ್ ಅಂತೂ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಇವರನ್ನು ಚೇಸ್ ಮಾಡಬೇಡಿ, ಫೋರ್ಸ್ ಮಾಡಬೇಡಿ, ರಿಪೀಟೆಡ್ಲಿ ಮೆಸೇಜ್ ಅಥವಾ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಸ್ಪೇಸ್ ಕೊಟ್ಟಾಗಲೇ ಕ್ಲಾರಿಟಿ ಬರುವ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ನಿಮ್ಮ ಹೀಲಿಂಗನ್ನು ಮಾಡ್ಕೊಳ್ಳಿ, ನಿಮ್ಮ ಗ್ರೋತ್ ಬಗ್ಗೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮಾಡ್ಕೊಳ್ಳಿ. ಇದರ ಮೇಲೆ ಫೋಕಸ್ ಮಾಡಿದ್ರೆ ಎನರ್ಜಿ ಶಿಫ್ಟ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಈ ಪರ್ಸನ್ ತಾನಾಗಿಯೇ ನಿಮ್ಮ ಕಡೆಗೆ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು ಚೇಸ್ ಮಾಡೋದಕ್ಕಿಂತ ಸ್ವಲ್ಪ ಪೇಷನ್ಸಿಂದ ಕಾಯೋದು ಒಳ್ಳೆಯದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮನ್ನು ಮರೀಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಪೂರ್ತಿಯಾಗಿ ಮರೆಯೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಆಗಿರೋ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.